ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ತಂಗಿ ಬರ್ಡೇ ವ್ಲಾಗ್. ಆ್ಯಂಡ್ ಎಸ್, ನಾನು ಫುಲ್ಲು ಜೋಶ್ಫುಲ್ ಆಗಿರಬೇಕು, ಯಾಕಂದರೆ ಅವಳು ಯಾವತ್ತಿದ್ರೂ ಜೋಶ್ಫುಲ್ ಆಗಿರ್ತಾಳೆ. ಆ್ಯಂಡ್ ಶಿಲ್ ಬಿ ರಾಕ್. ಸೊ ಯಾವತ್ತಿದ್ರೂ ರಾಕ್ ಆಗಿರ್ತಾಳೆ, ಪಟಾಕಿ ಥರ ಮಾತ್ರ ಕೊಂಡಿರ್ತಾರೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಆ್ಯಂಡ್ ಇದು ಅವ್ರಿಗೆ ಫ್ಯಾಮಿಲಿ ಜೊತೆ ಲೈಕ್ ನಮ್ಮ ಜೊತೆ ಎಲ್ಲ ಸೇರಿ ಮಾಡ್ಕೊಳ್ತಿರೋಂತಹ ಕೊನೆ ಬರ್ಡೇ. ಸೊ ಬರ್ಡೇ ಇರ್ತಾರೆ, ಬಟ್ ಇಟ್ ವಿಲ್ ಬಿ ಎ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸೊ ಐ ಹೋಪ್ ಈ ಒಂದು ಬರ್ಡೇ ಅವ್ರಿಗೆ ತುಂಬ ಸ್ಪೆಷಲಾಗಿ ಮೆಮೊರಬಲ್ ಆಗಿರುತ್ತೆ ಅಂತ ನೀವು ಈಗ ಹೋಗ್ತಾ ನೋಡಿ. ಆ್ಯಂಡ್ ಎಸ್, ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟ್ ಇರುತ್ತೆ ಅಲ್ವಾ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಈ ವಿಡಿಯೋ ಕೊನೆ ತನಕ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಅವ್ರ ಬರ್ಡೇಗೆ ವಿಶ್ ಮಾಡಿ. ನಿಮಿಷ ಮಕ್ಕ ತೋರ್ಸು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನನ್ನ ತಂಗಿ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಬರೋಷ್ಟರೊಳಗೆ ನಾವು ಇಲ್ಲಿ ಸರ್ಪ್ರೈಸ್ ಆಗಿ ಈ ಥರ ಒಂದು ಸೆಲೆಬ್ರೇಷನ್ನ ಇಟ್ಕೊಂಡಿದ್ವಿ. ಸೊ ಅದಕ್ಕೆ ನಾನು ಅವ್ರ ಬರ್ಡೇ ಪಾರ್ಟಿಗೆ ನಾನು ಹೋಗಲಿಲ್ಲ. ಸೊ ಬನ್ನಿ, ಈ ಬರ್ಡೇ ಪಾರ್ಟಿ ಹೇಗೆ ನಡೆಯುತ್ತೆ ಅಂತ ಕಂಟಿನ್ಯೂ ಮಾಡೋಣ. ಬರ್ತಡೇ ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದೀನಿ. ಅಕ್ಕ ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ. ಯಾಕೆ ಟ್ರಾಫಿಕ್ ನೋಡಿ, ಟ್ರಾಫಿಕ್ ಎಷ್ಟಿದೆ. ಸೊ ಬಿಕಾಸ್ ಆಫ್ ಟ್ರಾಫಿಕ್ ಇರೋದಕ್ಕೆ ಅವರು ಬಂದಿಲ್ಲ ಇನ್ನು. ನಾನು ಕಾಯ್ತಾ ಇದ್ದೀನಿ. ನೋಡಿ ಗೈಸ್, ಹೆಂಗೆ ಬರ್ತಾವಳು. ಬಟ್ಟೆ ಹರ್ಕೊಂಬರ್ತಾ ಇದೆಯಲ್ಲೇ. ಬರ್ತ್ಡೇ ಮಾಡ್ಕೊಂಬಂದ, ಭಿಕ್ಷೆ ಬೇಡ್ಕೊಂಬಂದ. ಬಟ್ಟೆ ಹರ್ಕೊಂಬರ್ತಾ ಇದೀಯಾ? ಏನ್ ತಂದಿಯಾ? ಕೊಡು ನಂಕ. ಎಲ್ಲ ಓಕೆ. ನೀನು ಬರ್ತ್ಡೇ ಮಾಡ್ಕೊಂಬಂದ, ಭಿಕ್ಷೆ ಬೇಡಕೊಂಡ. ನೋಡಿ ಗೈಸ್, ಬಟ್ಟೆ ಹರ್ಕೊಂಬಂದ್ಬಿಟ್ಟಿದ್ದಾಳೆ. ಡಾಕ್ಟರ್ ಅವ್ರ ಪ್ರಕಾರ ಡಾಕ್ಟರ್ ಅಂದ್ರೆ ಶಿಸ್ತಾಗಿ ಚೂಡಿದಾರ್ ಹಾಕೊಂಡು ಲಕ್ಷಣ ಕುಂಕುಮ ಇಟ್ಕೊಂಡು. That's inside, not outside. Yes, I have a like inner soul beauty also, outer soul. See, this was one of my wish list of this year. ಮಿಣಿಮಿಣ ಅಂತದೆ ನೋಡಿ ಗೈಸ್, ಡೈಮಂಡ್ ಒಲೆ. My wish list of this year. ಇವೆರಡು ಆಕ್ಚುಯಲ್ ಅಂಡ್ ವಿಶ್ ಲಿಸ್ಟ್ ಗೊತ್ತಾ? ಯಾವೆರಡು? ಇದು ರೆಡ್ ಕಲರ್ ಡ್ರೆಸ್ ಹಾಕ್ಬೇಕು ಅಂತ, ಮತ್ತೆ ಅದು ತಗೊಳ್ಳೇಬೇಕಂತ ಈ ಇಯರ್ ಅಲ್ಲಿ ನಾನು ತುಂಬಾ ವಿಶ್ ಲಿಸ್ಟ್ ಮಾಡ್ಕೊಂಡಿದ್ದೆ. ಅಂಡ್ ಮೈ ಬಕೆಟ್ ಲಿಸ್ಟ್. ಬಕೆಟ್ ಹಾಕಿ ತುಂಬಿಸ್ಕೋ ಎಲ್ಲ ಎತ್ಕೊಂಡೋಗಿ. ತಕ, ಈ ಚಾಕ್ಲೇಟ್ ನಂಗೆ ಇರಲಿ, ರೈಟ್ ಹೇಳು. ಇದು ನನ್ನ ಹಂಗೆನಾ? ಇದ್ರಲ್ಲಿ ಏನಿಲ್ಲ ನಂಗೆನಾ? ಎಲ್ಲ ನಿಂಗೆ ಏನಿರಲ್ಲ. ಓಕೆ ಬಾಯ್. ಅವಳು ಓದ್ತಿರೋದು ನೋಡು. ಇವಾಗ ಹೇಳು. ಸೈತಾ ಆಯ್ತು ಫೋನು. ಏನಿಲ್ಲ, ಕಾಲ್ತಿರಿದೆ. ಆಯ್ತು ಮಾಡೆ. ಏ ಚೈತಾ, ಏಯ್ ಅಲ್ಲಿ ಸೌಡತ್ಕೊಂಬ. ಇಲ್ಲ ಕಣ್ಣ ಐಸ್ ಡೌನ್ ಅಷ್ಟೇ. ನಾವು ಗೊತ್ತಲ್ಲ ಇಲ್ಲಿದ್ರೆ ಅಷ್ಟೇ. ಅಲ್ಲಿ ಮಮ್ಮ, ಇಲ್ಲಿ ಚೈತ. ನೀವ್ ಹೇಳ್ಬೇಕ ಸೋಮ್ಗೆ, ಮಮ್ಮ ಹಂಗೆಲ್ಲ ಹೇಳ್ಬಾರ್ದು ಅಂತ ಹೇಳು. ಇಲ್ಲ ಇಲ್ಲೋಡ ಹೆಂಗೆ ನಾವ ಹೇಳು, ಹೆಂಗೆ ನಾವು ಪುಸ್ತಕ ಅಂತ ಬತ್ತೀಯ ಹೇಳ. ಅದು ಬರಲ್ಲ. ಪುಸ್ತಕ Buka.
ಇಟ್ಸ್ ಆಲ್ ಪಾರ್ಟ್ ಆಫ್ ಎ ಜೋಕ್ ಗಾಯ್ಸ್. ಸೊ ಅವ್ರು ತಮಾಷೆಗೆ ಮಾತಾಡ್ತಿದ್ರು, ನಾವು ತಮಾಷೆಗೆ ಮಾತಾಡ್ಸಿದ್ವಿ. ಬಟ್ ನಾರ್ಮಲಾಗಿ ನಾವು ಈ ಥರ ಎಲ್ಲ ನಾವು ಅವ್ರಿಗೆ ಹೇಳ್ಕೊಡಲ್ಲ. ಈಗ ಜಸ್ಟ್ ಅವ್ರು ನಮ್ಮ ಆಂಟಿ ತುಂಬ ಫನ್ ಮಾಡ್ತಾರಲ್ವ, ಸೊ ಅವ್ರನ್ನ ಇಟ್ಕೊಂಡು ಒಬ್ಳು ಭೀ ನನ್ನ ಚೈತ್ರ ಅಂತ ಕರೆಯಲ್ಲ, ಹೋಗಿ ಬಾರೆ ಅಂತೆಲ್ಲ ಹೋಗಿ ಬನ್ನಿ ಅಂತ ಹೇಳ್ಕೊಟ್ಟಿದ್ದೆ. ಸೊ ಅದಕ್ಕೆ ಅವರು ನೋಡಿ ನಮ್ಮ ಪಂಟೂರು ಅಲ್ಲ ಅವ ಹಿಂಗೆ ಇಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫನ್ ಮಾಡ್ಕೊಂಡು ಇವ್ರಿಗೆಲ್ಲ ಫುಲ್ಲು ಹೇಳ್ಕೊಡ್ತಾ ಇದ್ರು. ಇಲ್ಲ 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 ಹೌದಾ, ಥ್ಯಾಂಕ್ ಯು. ಯಾಕೆ ಕೊಟ್ಟಿದ್ದು? ಇದು ಒಂದು ಬರ್ಡೇ ಅವ್ರಿಗೆ ತುಂಬ ಸ್ಪೆಷಲ್ ಆಗ್ಲೇ ಹೇಳಿದೆ. ಸೊ ಐ ವಿಶ್ ದಟ್ ಅವ್ರ ಆಸೆ ಕನಸು ಎಲ್ಲ ಫುಲ್ಫಿಲ್ ಆಗಲಿ, ಅವ್ರ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಸೊ ಅವ್ರಿಗೆ ಏನೇನು ಕನಸಿದೆಯೋ ಎಲ್ಲ ನೆರವೇರಲಿ ಅಂತ ನನ್ನ ಕಡೆಯಿಂದ ಕೂಡ, ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಬಿಗ್ ಬ್ಲೆಸ್ಸಿಂಗ್ಸ್. ಸೊ ಮಮ್ಮಿಗಂತೂ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಮಮ್ಮಿ. ಯಾಕಂದರೆ ನನ್ನ ತಂಗಿ ಚಿಕ್ಕ ವಯಸ್ಸಲ್ಲಿದ್ದಾಗೆ ಅವರು ನನ್ನ ಮಗಳು ಡಾಕ್ಟ್ರ್ ಆಗ್ತಾರೆ ಅಂತ ಮಮ್ಮಿ ಅವಾಗಿಂದನೂ ಮ್ಯಾನಿಫೆಸ್ಟ್, ಲೈಕ್ ನನ್ನ ಮಗಳು ಡಾಕ್ಟ್ರ್ ಆಗ್ತಾರೆ ಅಂತ. ಸೊ ಅವರು ಕೂಡ ಅದೇ ತಕ್ಕಂಗೆ ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಅವರು ಕೂಡ ಈಗ ಡಾಕ್ಟ್ರ್ ಆಗಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮಮ್ಮ. ಸೊ ಅವರು ಕೂಡ ಇಬ್ಬರು ಕೂಡ, ಯಾಕಂದರೆ ಅವ್ರ ವಿಶ್ನ ಇವ್ರು ಫುಲ್ಫಿಲ್ ಮಾಡಿದ್ದಾರೆ, ಇವ್ರ ವಿಶ್ನ ಅವ್ರು ಫುಲ್ಫಿಲ್ ಮಾಡಿದ್ದಾರೆ ಅಷ್ಟೇ. ಸೊ ಬಟ್ ನಮ್ಮ ಲೈಫಲ್ಲಿ ನಾವು ಬದುಕಿದಂತೂ ತುಂಬ ರಿಸ್ಕಿಯಾಗಿ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿನೇ ಬೆಳೆಸಿರೋದು ನಮ್ಮಮ್ಮ. ಎಲ್ಲ ಫ್ಯಾಮಿಲಿಯಲ್ಲೂ ಒಬ್ಬೊಬ್ರು ಇರುತ್ತೆ ಈ ಥರ ಕಷ್ಟಪಟ್ಟು ಬೆಳೆಸೋದು. ಸೊ ಬಿಗ್ ಥ್ಯಾಂಕ್ಸ್ ಟು ಮೈ ಮಾಮ್. ಸೊ ನಮ್ಮ ಜೀವನ ಈ ಮಟ್ಟಕ್ಕಿದೆ ಅಂದರೆ ಅದಕ್ಕೆ ನಮ್ಮಮ್ಮನೇ ಕಾರಣ. ಸೊ ನಾವು ಯಾವತ್ತಿದ್ರೂ ಏನು ಋಣ ಬೇಕಾದ್ರೂ ತೀರಿಸ್ಬೋದು, ಬಟ್ ತಾಯಿ ಋಣನ ಮಾತ್ರ ಯಾವತ್ತಿಗೂ ಏನಕ್ಕೂ ತೀರ್ಸೋದಕ್ಕಾಗಲ್ಲ. ಸೊ ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಆ್ಯಂಡ್ ವಿ ಲವ್ ಯು ಸೋ ಮಚ್. ಸೊ ಇದೆಲ್ಲ ಆದಮೇಲೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ವಿ. ಏನಕ್ಕೆ ದಿಸ್ ಇಸ್ ದ ಲಾಸ್ಟ್ ಸೆಲೆಬ್ರೇಷನ್ ಅಂತ ಆದಷ್ಟು ಬೇಗ ನಿಮಗೂ ಗೊತ್ತಾಗುತ್ತೆ. ಸೊ ಲೈಕ್ ನಮ್ಗೆ ಈಗಲೇ ಅವರು ಇನ್ನೂ ಚಿಕ್ಕ ಮಗು ಥರ ಅನಿಸುತ್ತೆ. ನನಗಿಂತ 1 ವರ್ಷ ಅಷ್ಟೇ ಚಿಕ್ಕವರು ಇವರು. ಬಟ್ ಸ್ಟಿಲ್ ನಮ್ಗೆ ಯಾವತ್ತು ಇವರು 25 years ದೊಡ್ಡವರು ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಸೊ ಯಾಕಂದರೆ ನಾನು ಅಕ್ಕ ಆಗಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇವ್ರನ್ನ ಒಂದು ಚಿಕ್ಕ ಹುಡುಗಿ ಥರನೇ ಅಂತ ಅಂದ್ಕೊಂಡಿರೋದು. ಸೊ ಅದು ಇಷ್ಟು ಬೇಗ 25 ವರ್ಷ ಆಗಿದೆ ಅಂದರೆ ನಮ್ಮ ಕೈಲೂ ಕೂಡ ನಂಬೋದಕ್ಕೆ ಆಗ್ತಿಲ್ಲ. ಸೊ ಇನ್ನು ನಮ್ಮ ಅಕ್ಕ ತಂಗಿ ಬಗ್ಗೆ ಹೇಳಬೇಕಂದ್ರೆ, ನಾವು ತುಂಬ ಸಲ ಜಗಳ ಆಡಿದ್ದೀರೋ. ಅಯ್ಯೋ ನಮ್ಮಮ್ಮ ಅಂತೂ ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಹೊಡಿಯೋರು ನಮಗೆ. ಆ ಥರ ಕಿತ್ಲಾಡ್ತಿದ್ರಿ 3 ಜನ. ಸೊ ಅವ್ರಿಗೊಂದು ಬಟ್ಟೆ ತಂದರೆ ನಮಗೂ ಇದೇ ಥರ ಬಟ್ಟೆ ಬೇಕು ಅಂತ ಹೇಳೋದು, ಇಲ್ಲ ನಮ್ಗೆ ತಂದಿದ್ದನ್ನು ಅವ್ರು ಇಷ್ಟಪಡೋದು, ಇಲ್ಲ ನಮ್ಮ ಅಕ್ಕ ನನ್ನ ತಂಗಿ ಇಷ್ಟಪಡೋದು, ಇಲ್ಲ ನಾನು ಇಷ್ಟಪಡೋದು, ಇಲ್ಲ ಅವ್ರು ತಂದಿದ್ದೆ ಇಲ್ಲ ನಂಗೆ ಇದೇ ಬೇಕು ಅಂತ ನಾವು ಆಟ ಮಾಡೋದು. ಆ ಆಟದಿಂದ ಬರ್ತಾ ಬರ್ತಾ ನಾವು ದೊಡ್ಡವರಾಗಿ ಮೆಚ್ಯೂರ್ ಬಂದಮೇಲೆ ಇಲ್ಲ ತಗೋ ಪರವಾಗಿಲ್ಲ ಇವಾಗ ನೀ ಹಾಕೋ, ನೆಕ್ಸ್ಟ್ ಟೈಮ್ ನಾನು ಹಾಕ್ಕೊತೀನಿ ಅನ್ನೋ ಒಂದು ಅಲ್ಲಿ ಹಠದಿಂದ ಹಿಡಿದು ಸ್ಯಾಕ್ರಿಫೈಸ್ ಅಂತ ಬಂತು. ಸ್ಯಾಕ್ರಿಫೈಸಿಂದ ಬಂದು ಇವಾಗ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರಬೇಕು, ನಾವು ಖುಷಿಯಾಗಿದ್ದರೆ ಅವ್ರು ಖುಷಿಯಾಗಿದ್ದಂಗೆ ಅಂತ ಅನಿಸಿ. ಸೊ ಪ್ರತಿಯೊಂದು ಎಮೋಷ್ನಲ್ ಕೂಡ ನಾವು ಜೊತೆ ಆಗಿ ಇದ್ದು ಆ ಒಂದು ಸಂಬಂಧನ ನಾವು ಕಾಪಾಡ್ಕೊಳ್ತಾ ಬರ್ತಿದ್ದೀವಿ. ಸೊ ಇಷ್ಟೇ ಅಲ್ವಾ ಸಿಸ್ಟರ್ಸ್ ಅನ್ನೋ ಜೀವನ. ಹಠದಿಂದ ಹಿಡಿದು ಜಗಳದಿಂದ ಹಿಡಿದು ಲಾಸ್ಟಿಗೆ ಒಬ್ಬೊಬ್ಬರು ಕಷ್ಟಕ್ಕೆ ಒಬ್ಬೊಬ್ಬರು ಸಂಬಂಧಕ್ಕೆ ಆಗುವಂಥದ್ದೇ ಒಂದು ಸಿಸ್ಟರ್. ಸೊ ಈ ಸಿಸ್ಟರ್ ಅನ್ನೋದಕ್ಕಿಂತ ವಿ ಆರ್ ಮೋರ್ ದೆನ್ ಲೈಕ್ ಎ ಬೆಸ್ಟ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಜಾಸ್ತಿ
ಅಮ್ಮನ ಜಾಗದಲ್ಲಿ ನೆಕ್ಸ್ಟ್ ಇರೋದೇ ನಮ್ಮ ಅಕ್ಕ, ತಾಯಿ ಪ್ರೀತಿ ಅನ್ನೋದ್ರಲ್ಲಿ. ಸೊ ಅದಕ್ಕೆ ಅಮ್ಮನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನೋ ಅದೇ ವಿಷಯದಲ್ಲಿ ನಮ್ಮ ಅಕ್ಕಗೂ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಆ್ಯಂಡ್ ನನ್ನ ತಂಗಿ ನನಗೆ ಮಗಳ ಥರ. ಸೊ ನನ್ನ ಮಕ್ಕಳನ್ನ ನಮ್ಮ ಲಿಚಿನೇ ಆಗಲಿ ಬ್ಲೂಬಿನೇ ಆಗಲಿ ಹೇಗೆ ಇದು ಮಾಡ್ತಿರೋ, ಸೊ ನನ್ನ ತಂಗಿನೂ ಕೂಡ ಅದೇ ಒಂದು ಪಾರ್ಟಲ್ಲಿ ಕೂಡ ನಾವು ನನ್ನ ತಂಗಿನ ಸ್ವಲ್ಪ ನಾವು ಇದು ಮಾಡೋದು ಹೇಳ್ತಿಲ್ವಾ. ಸೊ ತಂಗಿ, ಫ್ರೆಂಡ್ಸ್, ಅಕ್ಕ ಅದಕ್ಕಿಂತಲೇ ಇನ್ನೂ ಹೆಚ್ಚು ಥರ ಬಾಂಡಿಂಗ್ ನಮ್ಮ ಮಧ್ಯೆ ಇರೋದು. ಸೊ ದೇವರು ನಮ್ಮನ್ನು ಹೀಗೆ ಇಡಲಿ ಅಷ್ಟೇ. ಯಾವುದೇ ಥರ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ನಮ್ಮ ಮೇಲೆ ಬೀಳ್ದಿರ ಹೀಗೆ ಇದ್ದು ಖುಷಿಯಾಗಿ ನಮ್ಮ ಲೈಫ್, ಅವ್ರ ಲೈಫಲ್ಲಿ, ನಮ್ಮ ಲೈಫಲ್ಲಿ, ನಮ್ಮ ಅಕ್ಕ ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಒಳ್ಳೆಯದಾಗಲಿ ಅಷ್ಟು ಕೇಳ್ಕೊಳ್ತೀನಿ. ಡೆಕೋರೇಷನ್ ಮಾಡಿದೆಲ್ಲ ಮೇ ಬಿ ಬಾಕ್ಸ್, ಖಾಲಿ ಬಾಕ್ಸ್ ಇರಬೇಕು. Wish you happy birthday. Thank you. New member. ಚಾಕ್ಲೇಟ್ ಅಲ್ಲ ಚಿನ್ನೆ, ಚಾಕ್ಲೇಟ್ ಅಲ್ಲ. ಫ್ಲಾಟ್ ಸಾಮಾನು ಕೊಡ್ಬೇಕಿತ್ತು. ಜೂಮ್ ತೋರ್ಸಲ್ಲಿ. ಅಯ್ಯೋ ಸರ್ಪ್ರೈಸ್, ಉಲ್ಟಾ ಹಾಕ್ಬಿಟ್ಟವ್ರು ಅದನ್ನ. ಹೌದಾ? ಉಲ್ಟಾ ಹಾಕ್ಬಿಟ್ಟವನ. ಏನೋ ಮಾಡ್ತಿದ್ದಾರೆ ಈ 3 ಕಳ್ರು. ವರ್ಕ್ ಫ್ರಮ್ ಹೋಮಾ? ಗೊತ್ತಾಯ್ತು, ಚೆನ್ನಾಗಿ ಓದ್ತಾ ಇದ್ದೀರಾ. ನೋಡಿದ್ರ ನಮ್ಮ ಅಕ್ಕ ಇವಳು ಕಡಲೆಪುರಿ ಎತ್ಕೊಂಡು ಹೋಗೋಳು. ಡ್ರ್ಯಾಗನ್ ಝೂಮ್ ಆಗ್ಬೇಕು. ಓ ಯಾ, ಈಸ್ ಮೈ ನ್ಯೂ ಡ್ರ್ಯಾಗನ್. ಡ್ರ್ಯಾಗನ್ ಅಜಯ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ನಾನು ಚೆನ್ನಾಗಿ ಮಾಡ್ಕೊಡು ಅಂತ. ಚೆನ್ನಾಗಿದ್ಯಾ ಚಿನಿ? ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಏನ್ ಅನ್ಸ್ತೈತೆ ಹೇಳ್ಬಿಡಿ ಎಲ್ಲ ಬಿಚ್ಚಿ. ಮಾಡಿರ್ಲಿಲ್ಲ ಈ ತರ ಇರುತ್ತೆ ಅಂತ. ಈ ಕಡೆ ಬಾ ಹೋಗ್ಲಿ. ಅನ್ಕೊಂಡ್ರೆ ಖುಷಿ ಆಯ್ತಾ? ಸರ್ಪ್ರೈಸ್ ಕೊಡೋ, ಅದಕ್ಕೆ ಸರ್ಪ್ರೈಸ್. ಎಷ್ಟು ಖುಷಿ ಆಯ್ತು? ಲೈಕ್ ನನ್ನ ಲೈಫಲ್ಲಿ ನನ್ನ ಒಂದು ಪೇರೆಂಟ್ ಫ್ಯಾಮಿಲಿ ಕಡೆಯಿಂದ ಈ ಒಂದು ಮೆಮೊರೇಬಲ್ ಮೂಮೆಂಟ್ ನ ಎಂಜಾಯ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಫೈನಲಿ ಅಂಡ್ ಸಮ್ಟೈಮ್ಸ್ ಇಟ್ ವಾಸ್ ಆಲ್ಸೋ ಮೈ ವಿಶ್ ಲಿಸ್ಟ್ ಅಂಡ್ ಯು ಗೈಸ್ ಫುಲ್ಫಿಲ್ಡ್ ಇಟ್. ಓ ಮೈ ಗಾಡ್, ಚಪ್ಪಾಳೆ. ಸ್ಕೆಚ್ ಪೆನ್ ತಂದಿರ್ತಲ್ಲ ಡ್ರಾಯಿಂಗ್ ಮಾಡಕ. ನೀನೇ ವಾಪಸ್ ರಿಟರ್ನ್ ಗಿಫ್ಟ್ ತಗೊಂಡ್ಬಿಡಲ್ಲ ಅಂತ. ನೀನೆ ಅವಳೆ. ಚೆನ್ನಾಗಿದೆ. ಒಂದೇನಾ ಅದು? ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಒಂದು ಫ್ಯಾಮಿಲಿ ಫೋಟೋನ ಹಿಡ್ಕೊಂಡು ನಾವು ಊಟ ಮಾಡೋಣ ಅಂತ ಎಲ್ಲ ಫ್ಯಾಮಿಲಿನೂ ಊಟಕ್ಕೆ ಹೋದ್ವಿ. ಸೊ ನಂದನಕ್ಕೆ ಹೋದ್ವಿ, ಅಲ್ಲಿ ನಮಗೆ ಸಿಗಲಿಲ್ಲ. ಸೊ 4 ಜನಕ್ಕೆ ಅಂದರೆ ತುಂಬ ಲೇಟಾಗಿತ್ತು ಆ್ಯಂಡ್ ಇಟ್ಸ್ ಅನ್ಪ್ಲ್ಯಾನ್. ಸೊ ತುಂಬ ಲೇಟಾಗಿ ಯೋಚನೆ ಮಾಡಿದ್ವಿ ಆಚೆ ಊಟಕ್ಕೆ ಹೋಗೋಣ ಅಂತ. ರನ್ ಅಪ್ ವಿತ್ 2 days ಬ್ಲಾಗ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಓಕೆ, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಕೇಕು ಕೊಡಂಗಿಲ್ಲ.